ಹಾಯ್ ಗೈಸ್, ದಿಸ್ ಇಸ್ ರಂಜಿತಾ ಹಿಯರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪತಿಕ ಮಕ್ಷಿಕ. ಈ ವಿಡಿಯೋದಲ್ಲಿ ನೀವೇನು ಸೊಪ್ಪು ನೋಡ್ತಾ ಇದ್ದೀರಲ್ಲ, ಈ ಸೊಪ್ಪನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಸೋಣೆ ಸೊಪ್ಪು ಅಂತ ಕರಿತೇವೆ. ಇದು ಹೆಚ್ಚಾಗಿ ನಮಗೆ ತೋಟದಲ್ಲಿ, ಗುಡ್ಡೆಯಲ್ಲಿ, ಹಾಡಿಯಲ್ಲಿ ಅಥವಾ ಕಾಡಿನಲ್ಲೆಲ್ಲ ಸಿಗುವಂಥ ಒಂದು ಸಾಮಾನ್ಯವಾದ ವೈಲ್ಡ್ ಪ್ಲಾಂಟ್ ಇದು. ಇದರಿಂದ ನಾವು ಸೋಣೆ ಸೊಪ್ಪಿನ ಸಾರು ಅಂತ ಒಂದು ಸಾರು ಮಾಡ್ತೇವೆ. ಅದು ಸೋಣೆ ಸೊಪ್ಪು ಸಹಜವಾವ, ಅದೊಂದು ಸ್ವಲ್ಪ ಹುಳಿ ಥರ ಇರ್ತದೆ. ಅದಕ್ಕೆ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿ ಮಾಡುವಾಗ ಒಂದು ರುಚಿಕರವಾದ ಹಾಗೂ ಆರೋಗ್ಯಕರವಾದ ಸಾರು ಮಾಡ್ಬೋದು. ನನ್ನ ತಂದೆಗೆ ಇದರ ಸಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವರು ಊರಿಗೆ ಬಂದ ಸಲ ಎಲ್ಲಿಯಾದರೂ ಹಾಡಿಗಳಲ್ಲೆಲ್ಲ ಹೋಗಿ ಹುಡುಕಿಕೊಂಡು ಬಂದು ತಂದು ನನ್ನ ತಾಯಿಗೆ ಕೊಟ್ಟು ಇದರ ಪದಾರ್ಥ ಮಾಡುವಂತ ಹೇಳೋದೊಂದು ಸೀನ್ ಸಹಜವಾಗಿ ಇರ್ತಿತ್ತು. ನನಗೆ ಕೂಡ ಹಾಗೇನೆ ಈ ಸೋಣೆ ಸೊಪ್ಪಿನ ಸಾರು ಆಗಿರ್ಬೋದು, ತಿಮಾರೆ ಚಟ್ನಿ, ಹಜನ್ಕಿಂದ ಮಾಡುವಂಥ ಬೇರೆ ಬೇರೆ ವೆರೈಟಿಯ ಅಡುಗೆಗಳಿರ್ಬೋದು, ಇಂಥದ್ದೆಲ್ಲ ತುಂಬ ಇಷ್ಟ ಆ್ಯಕ್ಚುಲಿ. ಹಾಗಾಗಿ ಒಂದು 3-4 ವರ್ಷದ ಹಿಂದೆ ನಾನು ಊರಿಗೆ ಹೋದಾಗ, ನಾವು ಮುಂಚೆ ಊರಲ್ಲಿದ್ದಾಗ ಎಲ್ಲೆಲ್ಲ ಈ ಸೋಣೆ ಸೊಪ್ಪು ಸಿಕ್ತಿತ್ತು ಆ ಪ್ಲೇಸಿಗೆಲ್ಲ ಹೋಗಿ ಹುಡುಕಿದಾಗ ನನಗೆ ಸಿಗಲಿಲ್ಲ. ಕೊನೆಗೆ ಯಾವುದೋ ಒಂದು ಕಡೆಯಲ್ಲಿ ಒಂದು ಗಿಡ ಇತ್ತು. ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಅದು ಇರದೇ ಇರುವ ಹಾಗೆ ಆಗೋದು ಬೇಡ ಅಂತ ಹೇಳಿ ನಾನು ಅದರಿಂದ ಒಂದು ಸಣ್ಣ ತುಂಡು ತಂದು ಮನೆಯಲ್ಲಿ ನೆಟ್ಟೆ. ನಡಬೇಕಾದ್ರೆ ಬೇರ್ ಸಮೇತ ಕಿತ್ಕೊಂಡು ಬಂದೆ, ನಟ್ಟಿದ್ದೆ. ಹಾಗಾಗಿ ಈಗ ನಮ್ಮ ಮನೆಯಲ್ಲಿ ಅದರ ಗಿಡ ಉಂಟು ಊರಲ್ಲಿ. ಹೀಗೆ ಒಂದು 2 ವರ್ಷದ ಹಿಂದೆ ಊರಿಗೆ ಹೋದಾಗ ಅದರ ಪದಾರ್ಥ ತಿಂದಾಗ ಒಂದು ಅನಿಸಿತು ನನಗೆ, ಯಾಕೆ ಇದನ್ನು ನಾನು ಬೆಂಗಳೂರಲ್ಲಿ ಕೊಂಡೋಗಿ ನಡಬಾರ್ದು ಅಂತ. ಹಾಗೆ ಊರಿಂದ ಬ್ಯಾಂಗ್ಳೂರಿಗೆ ತಂದು ಒಂದು 4-5 ಅಟೆಂಪ್ಟ್ ಮಾಡಿದೆ ನೆಡಲಿಕ್ಕೆ. ಆದರೆ ಅದು ಬರಲಿಲ್ಲ. ಯಾಕೆಂದರೆ ನಾನು ಇಂದ ಕಟ್ ಮಾಡಿ ತಂದಿದ್ದೆ. ಏರಿಯಲ್ ರೂಟ್ಸ್ ಬರ್ತದೆ ಅನ್ನೋ ಎಸಂಪ್ಷನಲ್ಲಿ, ಅಥವಾ ಅಲ್ಲಿಂದ ರೂಟ್ ಬರ್ಬೋದು ಅನ್ನೋ ಎಸಂಪ್ಷನಲ್ಲಿ, ಬಟ್ ಅದು ಬೆಳಿಲಿಲ್ಲ. ಸೊ ಒಂದು 6-7 ತಿಂಗಳ ಹಿಂದೆ ಹೋದಾಗ ಅದರ ಕೆಳಗಡೆ ಏನು ನೆಲದಲ್ಲಿ ಒಂದು ದಪ್ಪದ ಗಂಟು ಬರ್ತದಲ್ಲ, ಅಲ್ಲಿಂದ ಹಿಡ್ಕೊಂಡು ಬಂದು ನಟ್ಟೆ. ಅದು ಬೆಳೀತು ಆ್ಯಕ್ಚುಲಿ. ಬಟ್ ಮತ್ತೆ ನಾನು ಊರಿಗೆ ಹೋದಾಗ ಮತ್ತೆ ಸತ್ತಿತ್ತು. ಈ ಸಲ ಮತ್ತೆ ತಂದು ನಟ್ಟಿದ್ದೇನೆ. ಈ ಸಲ ಮತ್ತೆ 2 ಎಲೆ ಬಂದಿದೆ. ಮುಂದೆ ನೋಡುವ ಹೇಗಾಗ್ತದೆ ಅಂತ.